2025 ಯಾಕೋ ಒಳ್ಳೆ ಇಯರ್ ಅನಿಸ್ತಿಲ್ಲ. ಯಾಕೆ ಹಿಂಗಾಗ್ತಿದೆ ನಮ್ಮ ಇಂಡಿಯಾಗೆ ಅಂತಲೂ ಅನ್ನಿಸ್ತು. ಒಂದು ಪ್ಲೇನ್ ಕ್ರ್ಯಾಶ್ ಆಗಿಬಿಟ್ಟು 250 ಜನ ಪ್ಲೇನಲ್ಲಿರೋರು ಸತ್ತೋಗ್ತಾರೆ. ಮತ್ತೊಂದು ಕಾಲೇಜ್ ಮೇಲೆ ಬಿದ್ದು ಅಲ್ಲಿ ಎಷ್ಟೊಂದು ಜನ ಸತ್ತೋಗ್ತಾರೆ. ನೋಡಿ ಸಕ್ಕತ್ತು ಬೇಜಾರಾಗೋದು. ಒಬ್ಬೊಬ್ಬ ಫ್ಯಾಮಿಲಿ ಮೆಂಬರ್ಸ್ಗೂ 1 ಕೋಟಿ ಅಂತ ಕೊಟ್ಟರು. ಈಗ ಡಾಕ್ಟರ್ಸ್ ಓದಕ್ಕೆ ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿರ್ತಾರೆ. ಅವೆಲ್ಲ ನೆನೆಸ್ಕೊಂಡ್ರೆ ವಿಚಾರ ಅನಿಸ್ತೈತೆ. ಸೊ ಹೇಳೋದು ಒಂದೇ, ಇದರಿಂದ ನಾವು ಮಾರಲ್ ಕಲಿಬೇಕಾಗಿರೋದು. ಇರೋದು ಎಷ್ಟು ದಿನ ಇರ್ತೀರೋ ಗೊತ್ತಿಲ್ಲ, ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಅಷ್ಟೇ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ರ್ಯಾಂಡಮ್ ಈವ್ನಿಂಗ್ ವ್ಲಾಗ್ ಶುರುವಾಗಿದೆ. ಸೊ ಇವತ್ತು ಏನು ಕಂಟೆಂಟ್ ಇಟ್ಕೊಂಡು ಮಾಡಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಸಂಜೆ ಸುಮ್ಮನೆ ಒಳ್ಳೆ ವೆದರ್ ಇತ್ತು ಅಂದ್ಬಿಟ್ಟು ಮೇಲೆ ಬಂದಿದ್ದೆ, ಫ್ರೆಶ್ ಅಪ್ ಎಲ್ಲ ಆಗಿ. ಈಗ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ಈಗ ರೀಸೆಂಟ್ ಡೇಸಲ್ಲಿ ನೋಡಿದ್ದೀರಾ 12th ಜೂನ್ ಏನಾಯಿತು ಅಂತ. ಸೊ ಯಾಕೋ ಸಖತ್ ಬೇಜಾರಾದಂಗೆ ಅನಿಸ್ತು. 2025 ಯಾಕೋ ಒಳ್ಳೆ ಇಯರ್ ಅನಿಸ್ತಿಲ್ವಾ, ಯಾಕೆ ಹಿಂಗಾಗ್ತಿದೆ ನಮ್ಮ ಇಂಡಿಯಾಗೆ ಅಂತಲೂ ಅನ್ನಿಸ್ತು. ಒಂದು ಪ್ಲೇನ್ ಕ್ರ್ಯಾಶ್ ಆಗಿಬಿಟ್ಟು 250 ಜನ ಪ್ಲೇನಲ್ಲಿರೋರು ಸತ್ತೋಗ್ತಾರೆ. ಮತ್ತೊಂದು ಕಾಲೇಜ್ ಮೇಲೆ ಬಿದ್ದು ಅಲ್ಲಿ ಎಷ್ಟೊಂದು ಜನ ಸತ್ತೋಗ್ತಾರೆ. ನೋಡಿ ಸಖತ್ ಬೇಜಾರಾಗೋಯ್ತು. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಮತ್ತು ಟೆರರಿಸ್ಟ್ ಅಟ್ಯಾಕ್ ಆಯಿತು ಎಲ್ಲ. ಈ ಸತಿ ಎಷ್ಟು ಜನ ಪ್ರಾಣ ಬಿಟ್ಟರು. ಅದು ಟೆರರಿಸ್ಟ್ ಅಟ್ಯಾಕ್ ಕೊಲ್ಲಬೇಕು ಅಂತ ಬಂದು ಮಾಡಿದ್ದು. ಇದು ಗೊತ್ತಿಲ್ಲರೆ ಅಚಾನಕ್ಕಾಗಿ ಎಷ್ಟು ಜನ ಫ್ಲೈಟಲ್ಲಿ ಕೆಲಸ ಮಾಡೋರು ಸತ್ತೋದ್ರು. ಸಖತ್ ಕೇಳ್ತಿದ್ರೆ ಸಖತ್ ಬೇಜಾರಾಗ್ತಿದೆ. ಬಟ್ ಅದಕ್ಕೆ ನಾನು ನನ್ನ ಒಪಿನಿಯನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಯಾವಾಗ ಯಾರ ಟೈಮು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಊಟ ಮಾಡ್ಕೊಂಡು ಕೂತಿದ್ದವ್ರು ಪಟ್ಟನ್ನು ಸತ್ತೋದ್ರು. ಸುಮ್ಮನೆ ಫಸ್ಟ್ ಟೈಮ್ ಫ್ಲೈಟು ಆ ಥರ ಎಲ್ಲ ಇದ್ದವರು ಕುತ್ಕೊಂಡು ಒಳಗೆ ಕೂತಿದ್ರು. ಈ ದೇವ್ರ ಹಣೆ ಬರ ಹೆಂಗೆ ಬರ್ಬಿಟ್ಟಿರ್ತಾನೋ ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿರ್ಬೇಕು. ನಾವು ಅಕ್ಕಪಕ್ಕದಲ್ಲಿರೋರು, ನಮ್ಮ ಜೊತೆ ಇರೋರನ್ನ ಚೆನ್ನಾಗಿ ಇದ್ಕೊಂಡು ಯಾರ ಹತ್ರನೂ ದ್ವೇಷ ಗಿಷ ಮಾಡ್ಲಂಗೆ ಇರಬೇಕು ಅಂತ ಅನ್ನಿಸ್ತೈತೆ. ಬಟ್ ಪೀರಿಯಡ್ ಆಫ್ ಟೈಮ್ ಏನಾದರೂ ಕೆಲವರು ಮಿಸ್ಬಿಹೇವ್ ಮಾಡಿ ಏನೋ ಅವ್ರಿಗೆ ಅನ್ಸಿದ ಬಿಡಬೇಕಷ್ಟೇ ಹೊರತು ಸುಮ್ಮನೆ ಈ ಸಂಬಂಧಗಳಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಈ ಜಗಳ ಆಡ್ಕೊಂಡಿರಬಾರ್ದು. ಇರೋದು 2 ದಿನ ನೆಮ್ಮದಿಗಿದ್ದು ಹೋಗ್ಬೇಕಷ್ಟೇ. ಯಾವಾಗ ಯಮ ಕರಿತಾನೋ ಗೊತ್ತಿಲ್ಲ, ಹೋಯ್ತಾ ಇರ್ಬೇಕು ನಾವು. ಇರೋಷ್ಟು ದಿನ ಚೆನ್ನಾಗಿರಬೇಕು. ಸೊ ನನಗೆ ಯಾಕೋ ನಿನ್ನೆ ಆಗಿದ್ದಿದ್ದು ಇನ್ಸಿಡೆಂಟು ನ್ಯೂಸು ಎಲ್ಲ ನೋಡ್ತಿದ್ರೆ ಸಖತ್ ಬೇಜಾರಾಗ್ತಿದೆ. ಬಟ್ ಅವರು ಒಬ್ಬೊಬ್ಬ ಫ್ಯಾಮಿಲಿ ಮೆಂಬರ್ಸ್ಗೂ 1 ಕೋಟಿ ಅಂತ ಕೊಟ್ಟರು. ಈಗ ಡಾಕ್ಟರ್ಸ್ ಓದಕ್ಕೆ ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿರ್ತಾರೆ. ಅವೆಲ್ಲ ನೆನೆಸ್ಕೊಂಡ್ರೆ ಬೇಜಾರು ಅನಿಸ್ತೈತೆ. ಸೊ ಹಂಗೆ ಮೇಲೆ ಬಂದಿದೆ, ಕೂತಿದೆ, ಏನೇನೋ ತಲೆಗೆ ಥಾಟ್ ಬರ್ತಿತ್ತು. ಸೊ ಹಂಗೆ ನನ್ನ ಒಪಿನಿಯನ್ ಹೇಳೋಣ ಅಂದ್ಬಿಟ್ಟು ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಗೇನು ಅನ್ನಿಸ್ತು ಈ ಪ್ಲೇನ್ ಆ್ಯಕ್ಸಿಡೆಂಟ್ ಬಗ್ಗೆ? ನನಗಂತೂ ಸಖತ್ ಬೇಜಾರಾಯಿತು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಹಂಗೆ ಅನಿಸಿರುತ್ತೆ. ಎಷ್ಟು ಜನ ಡಾಕ್ಟರ್ಸು, ಎಷ್ಟು ಜನ ಲೈಫ್ನ ಸೇವ್ ಮಾಡೋರು, ಅವ್ರ ಲೈಫೇ ಅಚಾನಕ್ಕಾಗಿ ಸತ್ತೋದ್ರು. ಸೊ ಹೇಳೋದು ಒಂದೇ, ಇದರಿಂದ ನಾವು ಮಾರಲ್ ಕಲಿಬೇಕಾಗಿರೋದು. ಇರೋದು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋಷ್ಟು ದಿನ ಚೆನ್ನಾಗಿರ್ಬೇಕಷ್ಟೇ. ಮಾರಲ್ ಆಫ್ ದಿ ಸ್ಟೋರಿ ಏನಿಲ್ಲ, ಇಷ್ಟೇ. ಈಗ ಸಂಜೆ ಮೇಲೆ ಬಂದಿದೆ, ನೋಡೋಣ ಈಗ ರಾತ್ರಿ ಈವ್ನಿಂಗಿಂದ ಏನೇನಾಗುತ್ತೆ, ಏನು ಕತೆ ಅಂತ. ಡೈಲಿ ವ್ಲಾಗ್, ರ್ಯಾಂಡಮ್ ವ್ಲಾಗ್ ಅಂದ್ಕೊಳ್ಳಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆನಾ? ಇನ್ನು ಮುಂದೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ತಲೆಯಲ್ಲಿದೆ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶುರು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ವೆದರ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿದೆ. ಒಂದೆಲ್ಲ ಇನ್ನು ಗಿಡಗಳೆಲ್ಲ ಹಾಕಬೇಕು ನಾನು ಅಂದ್ಕೊಂಡಿರೋ ಪ್ರಕಾರ. ಇನ್ನು ಇದ್ರದ್ದು ಮೇಕಓವರು ಎಲ್ಲ ಮಾಡೋಣಂತೆ. ನಿಮ್ಮ ಜೊತೆನೆಲ್ಲ ಶೇರ್ ಮಾಡ್ತೀನಿ. ಬೇರೆ ಥರ ಐಡಿಯಾ ಕೊಡ್ತೀರಾ? ಒಂಥರ ಐಡಿಯಾ ಮಾಡಿ ಇಕ್ಕಿದ್ದೀನಿ ಆಗಲೇ, ಇಲ್ಲೆಲ್ಲ ಇಕ್ಕಬೇಕು ಅಂತ. ಬಟ್ ಇದರಲ್ಲಿ ಇನ್ನೂ ಸಸಿಗಳು ಬಂದಿಲ್ಲ, ಎಲ್ಲ ಇನ್ನೂ ಚಿಕ್ಕದಾಗಿ ಇದ್ದಾವೆ. ಸೊ ಹಂಗಾಗಿ ಬಿಟ್ಟಿದ್ದೀನಿ. ಓಕೆನಾ? ಇನ್ನು ನಿಮ್ಗೆ ಯಾವ ಥರ ವ್ಲಾಗ್ ಮಾಡಬೇಕು ಈಗ ಶುರು ಮಾಡ್ತಿದ್ದೀನಿ. ಇಷ್ಟು ದಿನ ಕಾಲೇಜ್ಗೆ ಹೋಗ್ಕೊಂಡು ಮಾಡಿದ್ದು ಕಷ್ಟ ಇತ್ತು ಅನಿಸುತ್ತೆ. ಅದರಲ್ಲೂ 280 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ.
ಶಾರ್ಟ್ಸ್ ಒಂದು 100 ಮಾಡಿದ್ವಿ, 150 ಮಾಡಿದ್ರು ಮಿಕ್ಕಿದ್ದು ಲಾಂಗ್ ವೀಡಿಯೋಸ್ ಒಂದು 100 ಮಾಡಿದ್ದೀನಿ. ಓಕೆನಾ, ಇನ್ನು ಮುಂದಕ್ಕೆ ಸಪೋರ್ಟ್ ಕೊಡಿ. ಓಕೆನಾ, ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಏನೇನು ಕಂಟೆಂಟ್ ಮಾಡಬೇಕು ಅಂತಲೂ ಹೇಳಿ, ಆ ಥರದ್ದು ಎಲ್ಲ ಟ್ರೈ ಮಾಡೋಣಂತೆ. ಈಗ ಸದ್ಯಕ್ಕೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿದು ಈವ್ನಿಂಗ್ ಏನಾದರೂ ಮಾಡೋಣ. ಅಪ್ಪ ಏನಾದರೂ ತಂದು ಇಕ್ಕಿದ್ದಾರಂತೆ ನಾನ್ ವೆಜ್ಜು, ಅದರಲ್ಲಿ ಏನಾದರೂ ಡಿಫ್ರೆಂಟ್ ಟೈಪಲ್ಲಿ ಮಾಡಿ ನೋಡೋಣ. ಇಷ್ಟು ದಿನ ಮಾಡಿಲ್ಲ, ಏನಾದರೂ ಆ ಥರದ್ದು ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಓಕೆನಾ, ಇರೋ ದಿನ ಚೆನ್ನಾಗಿರ್ಬೇಕಷ್ಟೆ. ತಿನ್ಕೊಂಡು ಆರಾಮಾಗಿ ಏನು ಅನಿಸ್ತದೋ ಅದು ಅವಾಗ ಮಾಡಿಬಿಡ್ಬೇಕು. ಏಜ್ ಆದಮೇಲೆ, ಟೈಮ್ ಹೋದ್ಮೇಲೆ ಎಲ್ಲ ಮಾಡಿಕೊಂಡು ವೇಸ್ಟ್ ಮಾಡಬಾರ್ದು. ಸೊ ಈಗ ಹೋಗೋಣ. ವೀಡಿಯೋ ಶುರು ಆಗೈತಾಗಲೇ. ಈಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಆಮೇಲೆ ಏನೇನಿದೆ ಅಂದ್ಕೊಂಡಿದ್ದೀನಿ ಇವತ್ತಿಂದು ವೀಡಿಯೋದಲ್ಲಿ, ಸೊ ಅದನ್ನು ಮುಗಿಸೋಣ. ಇನ್ನೊಂದೇನು ಅಂದರೆ, ಯಾರ್ಯಾರು ಸತ್ತಿದ್ದಾರೆ ಸೊ ಅವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರೇ ಮಾಡ್ತಿದ್ದೀವಿ. ಸೊ ನೀವು ಪ್ರೇ ಮಾಡಿ, ನಾನು ಪ್ರೇ ಮಾಡಿದ್ದೀನಿ. ಆ ಥರ ಸಾವಂತೂ ಬೇಡ ಅಂತ ಅನಿಸುತ್ತೆ ಅಪ್ಪ. ಬಟ್ ಆ ಥರ ಏನಾದರೂ ಕರ್ಮ ಮಾಡಿದರೆ ಈ ಜನ್ಮದಲ್ಲಿ ಆಗುತ್ತೆ ಅಂತಲೂ ಅನಿಸುತ್ತೆ. ಆ ಥರ ಅಂತೂ ಬೇಡ. ಹೋದರೆ ಪಟ್ಟಂತ ಹೋಗ್ಬಿಡ್ಬೇಕು, ಆರಾಮಾಗಿ ಇದ್ಕೊಂಡು. ಆ ಥರ ಏನಾದರೂ ಆಕ್ಸಿಡೆಂಟ್ ಹೇಳಿದ್ರೆ ನಿಜಮ್ ಅಂತೈತೆ. ಸಖತ್ ಒಂಥರ ಯಾವ ಥರ ಫೀಲ್ ಆಗೈತೆ. ನಾನು ಫುಲ್ ಡೀಟೇಲಾಗಿ ನೋಡಿಲ್ಲ, ಫುಲ್ ನಿಟ್ಟು ಬರೋಲ್ಲ ನನಗೆ ಅಂದ್ಬಿಟ್ಟು. ಬಟ್ ಕೇಳಿರೋದು ನೋಡಿರೋದ್ರ ಪ್ರಕಾರ ಸಖತ್ ಬೇಜಾರಾಗುತ್ತೆ. ಏನಿಲ್ಲ, ನಾನು ಆವಾಗಲೇ ಹೇಳಿದೆ, ಅನ್ಸಿರೋದು ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ದಿಸ್ ಮೂಮೆಂಟ್. ನೆಕ್ಸ್ಟ್ ಮೂಮೆಂಟು ಇನ್ನೇ ಅವೆಲ್ಲ ಬೇಡ. ಈ ಟೈಮ್ ಇವಾಗ ಈಗಲೇ ಅನ್ನಂಗಿರ್ಬೇಕಷ್ಟೇ. ಸೊ ಈಗ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು. ಸೊ ಈಗಲೇ ಹೇಳ್ಬಿಡೋಣ ಅಂದ್ಬಿಟ್ಟು ಬ್ಲಾಗ್ ಶುರು ಮಾಡಿದ್ದಷ್ಟೇ. ನಿಮಗೇನು ಅನಿಸ್ತು ಒಪಿನಿಯನ್ ಹೇಳಿ. ಓಕೆ, ಅದರಲ್ಲಿ ಯಾರೋ ಒಬ್ಬ ಬದುಕೊಂಡಿದ್ದಾನೆ. ಸೊ ಅವರೂ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ. ನರೇಂದ್ರ ಮೋದಿ ಅವರೆಲ್ಲ ಹೋಗಿದ್ರು. ಅಪ್ಪ ಓಕೆ, ಚೂರು ಮಾಡೋಣ. ಹೋಗಿ ನಾನು ತಿನ್ನೋದು ಮಾಡ್ಕೊಂಡು ಆರಾಮಾಗಿರೋಣ ಅಷ್ಟೇ. ಮೇಕ್ ಚಿಕನ್ ಬಸ್ಸಾರು. ನಾಟಿ ಕೋಳಿ ಬಸ್ಸಾರಲ್ಲ, ಫಾರಮ್ ಕೋಳಿ ಬಸ್ಸಾರು. ನಾಟಿ ಕೋಳಿದು ಒಂದು ಸತಿ ತಂದ್ಬಿಟ್ಟು ಬಸ್ಸಾರು ಮಾಡ್ಬೇಕಮ್ಮ. ಬಟ್ ಕಡಲೆಕಾಳು ಇರಲಿಲ್ಲ, ಕಡಲೆಕಾಳು ನೆನೆಸಿಲ್ಲ. ಕಡಲೆಕಾಳಿದ್ದು ಒಂದು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರ್ತೈತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೆಂಗೆ ಬರ್ತೈತೋ ಏನೋ ಗೊತ್ತಿಲ್ಲ. ಈಗ ಶುರು ಮಾಡಿಬಿಡೋಣ ಬೇಗ. ಟೈಮ್ ಆಗಲೇ 6:30 ಆಯಿತು. ಬೇಗ ಮಾಡಿ ಒಳ್ಳೆ ನಾಟಿ ಊಟ, ಮುದ್ದೆ, ಅನ್ನ, ಸಾರು, ಫ್ರೈ ಮೀನ್ಸ್ ರೋಸ್ಟ್, ಅದರಲ್ಲೇ ಬಸ್ಸಾರು, ಪಲ್ಯ, ಸಾಂಬಾರು ತಿಂತು ಸೂಪರಾಗಿರುತ್ತೆ. ಲೆಟ್ಸ್ ಟ್ರೈ. ಹೇಗೆ ಬರುತ್ತೆ ಗೊತ್ತಿಲ್ಲ, ಟ್ರೈ ಮಾಡೋದಷ್ಟೇ. ಎಲ್ಲ ಐಟಮ್ ನೀಟಾಗಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ, ಚಿಕನ್ ಸಾಂಬಾರಿಗೆಲ್ಲ. ಸೊ ಈಗ ಸ್ವಲ್ಪ ಪ್ರೋಸೆಸ್ ಹಂಗೆ ಹೇಳ್ತೀನಿ ಬನ್ನಿ, ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಡೀಟೇಲ್ ರೆಸಿಪಿ ಏನಿಲ್ಲ, ಇದನ್ನು ಯೂಟ್ಯೂಬಲ್ಲಿ ಸಿಕ್ಕಿದ್ರೆ ಸರ್ಚ್ ಮಾಡಿದ್ರೆ ಸಿಗ್ತೈತೆ. ಸೊ ನಾನು ಏನು ಪ್ರೊಫೆಷ್ನಲ್ ಅಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತೀನಿ ಅಷ್ಟೇ. ಸೊ ಟ್ರೈ ಮಾಡ್ತಿದ್ದೀನಿ ಯಾವ ರೀತಿ ಬರುತ್ತೆ. ಫಸ್ಟ್ ಟೈಮ್ ನೋಡ್ತಿರೋದು. ಸಾಂಬಾರು ಮಾಡಿ ಅದರಲ್ಲಿರೋ ಪೀಸ್ ಎತ್ಕೊಂಡು ಬಸ್ಸಾರು ಥರ ಪಲ್ಯ ಮಾಡೋದು ನೋಡೋಣ. ಫಸ್ಟ್ ಟೈಮ್ ಹೇಗೆ ಬರುತ್ತೋ ಏನು ಕತೆ, ಒಂದು ಸತಿ ಇನ್ನೂ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕಷ್ಟೆ. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟು, ಬೇಗ ಆಗೋಗುತ್ತೆ. ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋಲ್ಲ. ತಪ್ಪಲೆ ಬೆಸ್ಟ್ ಟೇಸ್ಟ್ ಬೇಕು. ಕುಕ್ಕರಲ್ಲಿ ನಮ್ಮ ಮನೆಗೆ ಮೆತ್ತಗಿರೋದ್ರಿಂದ ಒಂದು 7-8 ವಿಷಲ್ ಕೂಗಿಸ್ತೀನಿ. ಫಾರಮ್ ಕೋಳಿ, ನಾಟಿ ಕೋಳಿ ಎಲ್ಲ. ಸೊ ಈಗ ಪ್ರೋಸೆಸ್ ಶುರು ಮಾಡಬೇಕು. ಈಗ ಮಸಾಲೆ, ಸಾಂಬಾರಿಗೆ ಬೇಕಾಗಿದ್ದ ಮಸಾಲೆ ಹುರ್ಕೊಳೋದು. ಸ್ವಲ್ಪ ಎಣ್ಣೆ ಇಕ್ಕಿ ಸ್ಪೈಸು, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಚಿಕನ್ ಮತ್ತು ಇದಕ್ಕೆ ಸ್ವಲ್ಪ ಹುರಿಗಡ್ಲೆ ಹಾಕಿ ಗಸಗಸೆ ಹಾಕೊಂಡು ರುಬ್ಬಿದ್ರೆ ಮಸಾಲೆ ರೆಡಿ ಅಷ್ಟೇ. ಅದಕ್ಕೆ ಸ್ವಲ್ಪ ಮಸಾಲೆಗೆ ತೆಂಗಿನಕಾಯಿ, ಧನಿಯಾ ಪುಡಿ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ. ಚಿಕನ್ ಹಾಕಿ ಹುರಿಯೋಕೆ ಇಕ್ಕಿದ್ದೀನಿ. ಸ್ವಲ್ಪ ಹುರಿದಿದ್ದು ಎಣ್ಣೆ ಬಿಟ್ಮೇಲೆ ಮಸಾಲೆ ಹಾಕಿ ಕೂಗ್ಸೋದು ಅಷ್ಟೇ.
241 ಜನ ಸುತ್ತೋಗಿದ್ದಾರೆ ವಿಮಾನದೊಳಗಡೆ, ಒಬ್ಬರು ಬದುಕಿದ್ದಾರೆ, ನಮಗೆ ಗೊತ್ತಿಲ್ಲ. 24 ಜನ ಆಗಿದೆ ಈ ಹಾಸ್ಟೆಲ್ಗಳ ಮೇಲೆ ಬಿದ್ದಿರೋ, ಮೇ ಬಿ ಮೋರ್. ನಂಗೆ ಐ ಡೋಂಟ್ ಥಿಂಕ್ ಅದು 24 ನಿಲ್ಲತ್ತೆ ಅನ್ಕೊಂಡಿಲ್ಲ ನಾನು. ರೀಸನ್ ಇದಕ್ಕಿಂತ ಊಟ ಎಲ್ಲಿ ಸಿಗುತ್ತೆ, ಸೂಪರಾಗಿರುತ್ತೆ. ನೀಟಾಗೆಲ್ಲ ಮುದ್ದೆ ಎಲ್ಲ ರೆಡಿ ಆಗ್ತೈತೆ. ಒಳ್ಳೆ ಸಾರು, ನಾಟಿ ಕೋಳಿ ಸಾರು ಇದ್ದಂಗೆ ಐತೆ, ಟೇಸ್ಟ್ ಮತ್ತೆ. ಅದ್ರ ಜೊತೆಗೆ ಹುರ್ಬಾಡ್ತಾರೆ, ಅದ್ರದ್ದೇ ಸಾಂಬಾರು ಹಾಕೋ ಮಸಾಲೆ ಹಾಕಿ ರೋಸ್ಟ್ ಮಾಡಿದ್ದೀನಿ. ಸೊ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಈಗ ಮುದ್ದೆ ಮಾಡಬೇಕು. ಮುದ್ದೆ ಎಲ್ಲ ಮಾಡಿದ್ಮೇಲೆ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಏನು ಹೆಂಗಿತ್ತು ಚಿಕನ್ ಸಾರು? ಚೆನ್ನಾಗಿರ್ಲಿಲ್ಲ. ನಾನು ಚೆನ್ನಾಗಿತ್ತು ಅಂತ ಬೇಕು ಅಂತ ವೀಡಿಯೋಗೆ ಹೇಳ್ತಿದ್ದೆ. ಅಮ್ಮ ಕರೆಕ್ಟಾಗಿ ಹೇಳಮ್ಮ. ನೀ ಸುಮ್ಮನೆ ಇದ್ರೆ ಚೆನ್ನಾಗಿರ್ತದೆ. ನೀನು ಕೋತ್ಕೋತೀವಿ ಬೇಡ, ನನಗೆ ಇಷ್ಟ ಆಗಲ್ಲ. ನನಗಿಷ್ಟ ಆಯ್ತದೆ ಅದೆಲ್ಲ. ವೀಡಿಯೋ ಮಾಡ್ತಾಳೆ ಅಂತ ಚೆನ್ನಾಗಿಲ್ಲ ಅಂತಿರೋದು, ಇಲ್ಲ ಅಂದರೆ ಸೂಪರಾಗಿತ್ತು, ಸಾಕಾದಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಅದಕ್ಕೂ ಸಖತ್ತಾಗಿತ್ತು ಟೇಸ್ಟ್. ನಮ್ಮ ಅಪ್ಪ ಬಂದಮೇಲೆ ಸಖತ್ತಾಗಿತ್ತು. ಫ್ರೈ ಕಾಯಿ ಜಾಸ್ತಿ ಆಗಿತ್ತು, ಮಸಾಲೆದು ಸುಕ್ಕ ಮಂಗಳೂರು ಸುಕ್ಕ ಥರ ಇತ್ತು. ಸಾರು ನಾಟಿ ಸಾರು ಇದ್ದಂಗೆ ಇತ್ತು. ಅದಕ್ಕೆ ನಾನು ಸಾರಲ್ಲಿ ಅರ್ಧ ಮಾತ್ರ ತಗೊಂಡು ಅರ್ಧ ಬಿಟ್ಟಿರೋದು. ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಸೊ ಒಳ್ಳೆ ಊಟ ಎಲ್ಲ ಆಯಿತು. ನಿಮಗೆ ಯಾವ ರೀತಿ ಅನಿಸ್ತು ನಾನು ಹೇಳಿದ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗಷ್ಟೇ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಅಂತ ಹೇಳ್ತಾ